ಹಾಗಾಯ್ತು ವೆಲ್ಕಮ್ ಬ್ಯಾಕ್ ಪ್ರೆಸೆಂಟ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಿನ್ನೆ ಮೊನ್ನೆಯಿಂದನೂ ಒಂದೇ ಕ್ವಶನ್ ಬರ್ತಾ ಇರೋದು, ಯಾಕೆ ವಿರಾಟ್ ಕೊಹ್ಲಿ ಅವರು, ನಮ್ಮ ಕಿಂಗ್ ಕೊಹ್ಲಿ ಅವರು ಸಪ್ಪ ಕುತ್ಕೊಂಡಿದ್ದಾರೆ. ಅದು RCB ವರ್ಸಸ್ CSK ಮ್ಯಾಚ್ ಇಂದನೂ ಫುಲ್ ಸ್ಯಾಡ್ ಆಗಿದ್ದಾರೆ. ಏನಕ್ಕೆ ಅಂತ ತುಂಬಾ ಜನ ಕ್ವಶನ್ ಕೇಳ್ತಾ ಇದ್ರು, ಕಮೆಂಟ್ ಮಾಡ್ತಾ ಇದ್ರು. ಸೊ ಅವ್ರಿಗೆಲ್ಲ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಸೊ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ಮೊದಲನೇದಾಗಿ ಆ ವಿರಾಟ್ ಕೊಹ್ಲಿ ಅವರು, ನಾನು ಫಸ್ಟ್ ಟೈಮ್ ಆಕ್ಚುಲಿ ಆತರ ಶಾಕಿಂಗ್ ರಿಯಾಕ್ಷನ್ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ. ಅಷ್ಟು ಸ್ಯಾಡ್ ಆಗಿ ಕೂತ್ಕೊಂಡಿದ್ರು. ಇವನ್ ರೊಮಾರೋ ಶೆಫರ್ಡ್ ಅವರು ಫಾಸ್ಟೆಸ್ಟ್ ಹಾಫ್ ಸೆಂಚುರಿ ಮಾಡಿದ್ರು ಕೂಡ ಸೆಲೆಬ್ರೇಷನ್ ಇಲ್ಲ. ಇವನ್ ವಿಕೆಟ್ಸ್ ತಗೊಳ್ಬೇಕಾದ್ರೂ ಸೆಲೆಬ್ರೇಷನ್ ಇಲ್ಲ. ಧೋನಿ ಅವರ ಲಾಸ್ಟ್ ಓವರ್ ವಿಕೆಟ್ ಆದ್ಮೇಲಂತೂ ಅವರೊಂದು 2 ಕ್ಯಾಚ್ ನ ಕೂಡ ಬಿಡ್ತಾರೆ. ಫಸ್ಟ್ ಟೈಮ್ ನಾನು ಆಕ್ಚುಲಿ ನೋಡಿದ್ದು ವಿರಾಟ್ ಕೊಹ್ಲಿ ಅವರು ಈಸಿಯೆಸ್ಟ್ ಕ್ಯಾಚ್ ನ ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ನನಗೆ ಡೌಟ್ ಇದ್ದಿದ್ದೇನಪ್ಪಾ ಅಂತಂದ್ರೆ, ಮೇ ಬಿ ಎಲ್ಲೋ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಈ ತರ ಇದಾರಾ ಅಂತ ಅನ್ನಿಸ್ತು. ಬಟ್ ಎಲ್ಲೋ ಹಂಗ ಅನಿಸ್ತಲ್ಲ, ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ವಿರಾಟ್ ಕೊಹ್ಲಿ ಅವರು ಮ್ಯಾಚೇ ಆಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅವರು ಆ ಇಮಿಡಿಯೇಟ್ ಹಾಫ್ ಮ್ಯಾಚ್ ಆಡಿದ್ರು ಕೂಡ ಇಂಪ್ಯಾಕ್ಟ್ ಆಗಿ ಆಚೆ ಹೋಗ್ಬೋದಾಗಿತ್ತು. ಅಂಡ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೆ ಏನಂತಂದ್ರೆ, ಲೈಕ್ ಈಗೊಂದು 1 ವೀಕ್ ಬ್ಯಾಕ್ ಸೊ ಏನೋ ಒಂದು ಸ್ಟೋರಿಗೆ ಲೈಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವಿರಾಟ್ ಕೊಹ್ಲಿ ಅವರು ಅದ್ರ ಬಗ್ಗೆ ಸ್ಯಾಡ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಇಲ್ಲ, ಮೇ ಬಿ ಏನಾಗ್ತದೆ ಅಂತಂದ್ರೆ ಅವರ ಮೈಂಡ್ ಅಲ್ಲಿ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗಿದೆ. ಮೊದಲನೇದಾಗಿ ಏನೊಂದು ಅವಂತಿಕಾ ಕೌರ್ ಅನ್ನೋ ಒಂದು ಹುಡುಗಿ ಪೋಸ್ಟ್ಗೆ, ಅದು ಆಕ್ಚುಲಿ ಆ ಹುಡುಗಿ ಪೋಸ್ಟ್ ಅಂತಂದ್ರೆ ಇನ್ ದ ಸೆನ್ಸ್ ಫ್ಯಾನ್ ಪೇಜ್ಗೆ ಮಿಸ್ ಆಗಿಲ್ಲೋ ಲೈಕ್ ಹೋಗಿದೆ ಗುರು. ನೀವು ಅದನ್ನ ಹಿಡ್ಕೊಂಡು ಎಷ್ಟು ಟ್ರೋಲ್ ಮಾಡಿದ್ರೆ ಈ CSK ಫ್ಯಾನ್ಸ್ಗಳು ಆಗಿರ್ಲಿ, ಇಲ್ಲ ಬೇರೆ ಫ್ಯಾನ್ಸ್ಗಳಾಗಿರ್ಲಿ, ಕೆಟ್ಟದಾಗ ಮಾಡ್ಬಿಟ್ಟಿದ್ದಾರೆ. ಆಕ್ಚುಲಿ ಏನಂತಂದ್ರೆ, ವಿರಾಟ್ ಕೊಹ್ಲಿ ಅವರು ಕೈ ಮೀರಿ ಹೋಗ್ತಾ ಇದ್ದಾರೆ, ಅನುಷ್ಕಾ ಬಾಬಿ ಅವರೇ ನೀವು ಹುಷಾರು, ಅದು ಇದು ಅದಾದ್ಮೇಲೆ ಒಲ್ಗರಾಗೆಲ್ಲ ಮಾಡ್ಬಿಟ್ಟಿದ್ರೆ. ವಿರಾಟ್ ಕೊಹ್ಲಿ ಅವರು ಇಷ್ಟು ಚಿಕ್ಕ ಹುಡುಗಿನ ನೋಡ್ತಾ ಇದ್ದಾರೆ, ಅವರು ಅದೆಲ್ಲ ಭಾರಿ ಸಾಚ ಅಲ್ಲ, ಹಂಗೆ ಏನತ್ರ ಮೇ ಬಿ ಅವರ ಮನ್ಸಿಗೂ ಕೂಡ ಅದೆಲ್ಲ ಒಂದ್ ಕಡೆ ಮುಟ್ಟಿದೆ. ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನಿ, ಈ ತರ ನನಗೆ ಕೆಟ್ಟ ಹೆಸರು ಬಂತಲ್ಲ. ಇವನ್ ವಿರಾಟ್ ಕೊಹ್ಲಿ ಅವರು ಖುದ್ದಾಗಿ ಬಂದು ಅದನ್ನ ಕ್ಲಾರಿಫೈ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಇರಬಹುದು ಅಂತ. ಇಷ್ಟು ವರ್ಷ ಈ ತರ ಯಾವ್ದು ಇರಲಿಲ್ಲ, ಈ ತರ ಒಂದು ರೈಸ್ ಆಯ್ತು. ಅದು ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಪ್ರಾಬ್ಲಮ್ ಅಂತ ಅವರೇ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಅದೆಲ್ಲ ಹೇಳಿದ ಮೇಲೂ ಕೂಡ ಇನ್ನ ಟ್ರೋಲ್ಗಳು ಮಾಡ್ತಾ ಇದಾರೆ, ಇನ್ನ ಕಮೆಂಟ್ಗಳು ಆಗ್ತಾನೆ ಇದಾರೆ. ಅದರಿಂದ ಬೇಜಾರಾಗಿರ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಎಕ್ಸಾಕ್ಟ್ಲಿ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ನೋಡೋವಾಗಿದ್ರೆ ಈ ಪೋಸ್ಟ್ ಲೈಕ್ ಆದಾಗ ಯಾರಿಗೆ ಫ್ರೇಮ್ ಸಿಕ್ತು ಅಂತಂದ್ರೆ, ಆ ಹುಡುಗಿ ಫ್ರೇಮ್ ಸಿಗ್ತಾ ಇದೆ, ಬಟ್ ಡಿಫ್ರೇಮ್ ಆಗ್ತಾ ಇದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು. ಮೇ ಬಿ ಏನ್ ಗುರು ಅದ್ರಲ್ಲಿ ಏನ್ ತಪ್ಪಿದೆ, ಒಂದು ಹುಡುಗಿ ಪೋಸ್ಟ್ ಲೈಕ್ ಮಾಡೋದೇನು ಅದೇನು ದೊಡ್ಡ ವಿಷಯನ? ಗುರು ರಿಯಾನ್ ಪರಾಗ್ ಇನ್ಸಿಡೆಂಟ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಎಂತೆಂಥದ್ದೆಲ್ಲ ಟೈಪ್ ಮಾಡಿ ಸಸ್ಯೂಷಲಿ ಸಿಗಾಕೊಂಡಿದ್ದು ನಿಮ್ಗೆ ಗೊತ್ತೇ ಇದೆ. ಸಾರಾ ಅಲಿ ಖಾನ್ ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಅನನ್ಯ ಪಾಂಡ್ಯ ಬಗ್ಗೆ ಆಗಿರ್ಬೋದು. ಬಟ್ ಅವ್ರ ಮೇಲೆ ಇಲ್ದಿರೋ ಕನ್ಸರ್ನ್ ಸಡನ್ ಆಗಿ ವಿರಾಟ್ ಕೊಹ್ಲಿ ಅವರು ಸಡನ್ ಆಗಿ ಯಾರೋ ದೊಡ್ಡ ವ್ಯಕ್ತಿ ಅವರು ಒಂದು ಪೋಸ್ಟ್ ಲೈಕ್ ಮಾಡಿದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾಯಿಗಳು ಬೊಗಳ್ತಾ ಇರ್ತವೆ. ನಂಗೆ ಅರ್ಥ ಆಗ್ತಲ್ಲ ಗುರು, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಲೈಕ್ ಮಾಡಿದ್ರೆ ಯಾಕೆ ಅಷ್ಟೊಂದು ಹೈಪ್ ಕೊಡ್ತಾ ಇದ್ದಾರೆ? ಅದು ಸೋಷಿಯಲ್ ಮೀಡಿಯಾ ಗುರು. ಸೋಷಿಯಲ್ ಮೀಡಿಯಾಗೆ ಬಿಟ್ಬಿಡಿ. ಅವ್ರ ಏನ್ ಅಚೀವ್ಮೆಂಟ್ಸ್ ಇದೆ, ಅವ್ರ ಏನ್ ಸಾಧನೆ ಇದೆ, ಆ ಕಡೆ ಯಾರು ಗಮನನೇ ಕೊಡ್ತಲ್ಲ. ಆನ್ ಗೋಯಿಂಗ್ IPL ಅಲ್ಲಿ ಯಾವ ರೀತಿ ರನ್ಸ್ ನ ಸ್ಕೋರ್ ಮಾಡ್ತಾ ಇರೋದು, ಲೀಡಿಂಗ್ ರನ್ ಸ್ಕೋರರ್ ಗುರು ನಮ್ಮ ಕಿಂಗ್ ಕೊಹ್ಲಿ ಅವರು. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮೊನ್ನೆ ಮ್ಯಾಚ್ ಅಲ್ಲಿ ಏನೋ ತುಂಬಾ ಜನ ಜರ್ನಲಿಸ್ಟ್ಗಳು ಒಂದು ಮಾತು ಹೇಳಿದ್ರು, ಏನೋ ಒಂದು ಸ್ಲೋಲಿ ತುಂಬಾ ಸ್ಲೋ ಆಗಿ ಆಡ್ತಾರೆ, ಸ್ಲೋ ರೇಟ್ ಇದೆ, ಅವರ ರನ್ ರೇಟೇ ಇಲ್ಲ, ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ರು. ಸ್ಟ್ರೈಕ್ ರೇಟ್ ಬಗ್ಗೆ ಒಂದು ಉತ್ತರ ಕೊಟ್ಟಿದ್ದಾರೆ. CSK ಮ್ಯಾಚ್ ಮೇಲೆ ಯಾವ ರೀತಿ 180+ ಅಲ್ಲಿ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ದಂತ ಮ್ಯಾಚ್ ಅದು. ಆಕ್ಚುಲಿ ವಿರಾಟ್ ಕೊಹ್ಲಿ 66 ನ ಸ್ಕೋರ್ ಮಾಡ್ತಾರೆ, ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅಲ್ಲೇ ನಿಮ್ಗೆ ಅರ್ಥ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಫಾರ್ಮ್ ಅಲ್ಲಿ ಇದ್ದಾರೆ, ಯಾವಾಗ ಎಲ್ಲಿ ಬೂಸ್ಟ್ ಮಾಡಬೇಕು ಅದನ್ನ ಬೂಸ್ಟ್ ಮಾಡ್ತಾರೆ. ಸೆಂಚುರಿ ಆದಾಗಲೂ ಕೂಡ ಅಷ್ಟು ಅಗ್ರೆಷನ್ ಆಗಿ ಸೆಲೆಬ್ರೇಷನ್ ಮಾಡಿ ಏನೂ ಇಲ್ಲ, ಸಿಂಪಲ್ ಆಗಿತ್ತು. ಬಟ್ ಅಲ್ಲೂ ಒಂದು ರೇಂಜ್ ಓಕೆ ಅಂತ ಅನಿಸ್ತು. ಯಾಕಂದ್ರೆ ಜಾಕೋಬ್ ಬೆಥೆಲ್ ಅವರು ಆತರ ಆಡ್ತಾ ಇರ್ಬೇಕಾದ್ರೆ ಒಂದು ಅಪ್ರಿಷಿಯೇಟ್ ನ ಮಾಡ್ತಾ ಇದ್ರು. ಬಟ್ ಅದಾಗಿದ್ದ ತಕ್ಷಣ ಏನ್ ಅನ್ನಿಸ್ತೋ ಏನೋ, ಮೇ ಬಿ ಇನ್ನೊಂದು ಆಂಗಲ್ ಇಂದ ಯೋಚನೆ ಮಾಡೋವಾಗಿದ್ರೆ, ವಿರಾಟ್ ಕೊಹ್ಲಿ ಅವರು ಧೋನಿ ಅವರ ಒಂದು ಲಾಸ್ಟ್ ಮ್ಯಾಚ್ ಆಗಿರ್ಬೋದೇನೋ, ಅವರ ಇವರು ಮತ್ತೆ ಇಬ್ಬರ ಕಾಳಗದಲ್ಲಿ ಈ CSK ವರ್ಸಸ್ RCB ಏನಿದೆ ಅವತ್ತು ಮೇ ಬಿ ಲಾಸ್ಟ್ ಆಗ್ಬೋದೇನೋ. ಬರ್ತಾರೆ ಈ ರೀತಿನೂ ಬರ್ತಾ ಇದೆ. ಧೋನಿ ಅವರ ರಿಟೈರ್ಮೆಂಟ್ ಕೊಡ್ತಾರೆ ಅಂದ್ಬಿಟ್ಟು ಇವ್ರು ಬೇಜಾರಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಜನ ಸುಳ್ಳು ಗೊತ್ತಾಗ್ತಾ ಇಲ್ಲ ಇಲ್ಲಿ. ಅದೇ ಮೇ ಬಿ ಧೋನಿ ಅವರು ಲೈಕ್ ಇವಾಗ ರೀಸೆಂಟ್ ಆಗಿ ರವಿಚಂದ್ರನ್ ಅಶ್ವಿನಿ ಅವರ ಚಾನಲ್ ಅಲ್ಲೂ ಕೂಡ ಒಂದು ಪಡಾಗ್ ಅವರು ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರ್ಬೇಕಾದ್ರೆ ವಿಡಿಯೋದಲ್ಲಿ ಹೇಳ್ಕೊಂಡಿರೋದು ಏನಂತಂದ್ರೆ, ಧೋನಿ ಅವರ ಅಪ್ಪ ಅಮ್ಮ ಫಸ್ಟ್ ಟೈಮ್ ಆಕ್ಚುಲಿ ಚೆನ್ನೈಗೆ ಬರ್ತಾರೆ. ಅವತ್ತಿನ ದಿನನೇ ಧೋನಿ ಅವರು ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಿದ್ರಂತೆ. ಬಟ್ ಋತುರಾಜ್ ಗಾಯಕ್ವಾಡ್ ಅವರ ಇಂಜುರಿ ಮತ್ತೆ ತುಂಬಾ ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋ ರೀಸನ್ಗೋಸ್ಕರ ಧೋನಿ ಅವರು ಉಳ್ಕೊಂಡಿದ್ದಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಮೇ ಬಿ ನನಗನ್ನಿಸ್ತಾರದು ವಿರಾಟ್ ಕೊಹ್ಲಿ ಅವ್ರಿಗೆ ಏನೋ ಹೇಳಿದ್ರೇನೋ ಆ ಪೋಸ್ಟ್ ಮಿಡ್ವೇ ಸೆಷನ್ ಅಲ್ಲಿ, ನನ್ನ ಲಾಸ್ಟ್ ಮ್ಯಾಚ್ ಇರ್ಬೋದು ವಿರಾಟ್ ಅಂತ ಹೇಳಿರ್ಬೋದು. ಮೇ ಬಿ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಸಪ್ಪಗಿರ್ಬೋದೇನೋ. ಇವನ್ ಕ್ಯಾಚಸ್ ಯಾವತ್ತು ನಾನು ವಿರಾಟ್ ಕೊಹ್ಲಿ ಅವರು ಅಷ್ಟು ಈಸಿಯೆಸ್ಟ್ ಕ್ಯಾಚ್ ನ ಕೈಗೆ ಬರೋ ಕ್ಯಾಚ್ ನ ಬಿಟ್ಟಿರೋದು ಅಂತಂದ್ರೆ ನಾವು ಲೆಕ್ಕ ಹಾಕ್ಬೇಕು. ಇವನ್ ಅದು ಕ್ಯಾಚ್ ಬಿಟ್ಟ ಮೇಲೂ ಕೂಡ ನೀವು ಲಾಸ್ಟ್ ಈಗ ನೀವು ನೋಡಿರೋ ಹಾಗೆ ಲೈಕ್ ಏನಾದ್ರು ಕ್ಯಾಚ್ ಡ್ರಾಪ್ ಮಾಡಿದ್ರೆ ಮಾಡಿಲ್ಲ ಅಂತ ಹೇಳ್ತಾರೆ, ಬಿಟ್ರು ಕೂಡ ತುಂಬಾ ಲೈಕ್ ಅವ್ರ ಮೇಲೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ಸ್ವಲ್ಪ ಕೋಪ ಎಲ್ಲ ತೋರಿಸ್ತಾರೆ ಅಲ್ಲಿ, ಒದಿಯೋದು ಆ ಥರ ಎಲ್ಲ ಮಾಡ್ತಾರೆ. ಬಟ್ ಆ ಕ್ಯಾಚ್
ಬಿಟ್ಟ ಮೇಲೂ ಕೂಡ ಅವ್ರು ಅಷ್ಟು ಅಗ್ರೆಷನ್ ತೋರಿಸ್ಲಿಲ್ಲ, ನಾರ್ಮಲ್ ಆಗಿ ತಲೆ ತೆಗೆಸ್ಕೊಂಡು ಹೋಗ್ಬಿಟ್ರು. ಬಟ್ ಸ್ಟಿಲ್ ಅದನ್ನೆಲ್ಲ ನೋಡ್ತಾ ಇದ್ರೆ ಮೇ ಬಿ ಬೇಜಾರಂತೂ ಇದೆ. ಬಟ್ ರೀಸನ್ ಏನು ಅಂತಂದ್ರೆ ಒಂದು ಆ ಇನ್ಸ್ಟಾಗ್ರಾಮ್ದು ಇರ್ಬೋದು, ಇಲ್ಲ ಧೋನಿ ಅವ್ರದ್ದು ಇರ್ಬೋದು. ಸೊ ಮೇ ಬಿ ಏನೋ ಲೈಕ್ ಪರ್ಸನಲ್ ಆಗಿ ಏನೋ ಇಶ್ಯೂಸ್ ಇರ್ಬೋದು, ಹಂಗಾಗಿ ಬೇಜಾರಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದೀವಿ. ಸೊ ಒಟ್ನಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್, ಆಕ್ಚುಲಿ ಏನ್ ವಿರಾಟ್ ಕೊಹ್ಲಿ ಅವರ ಈ ಒಂದು ಇನ್ಸ್ಟಾಗ್ರಾಮ್ ಖಾತೆಯಿಂದ ಒಂದು ಸ್ವಲ್ಪ ಮನ ನೊಂದ್ಕೊಂಡು ಈ ತರ ಬೇಜಾರಲ್ಲಿ ಇದಾರ, ಇಲ್ಲ ಅಂತಂದ್ರೆ ಮೇ ಬಿ ಧೋನಿ ಅವರು ರಿಟೈರ್ಮೆಂಟ್ ಇಂದ ಆ ತರ ಆಗಿದೆ. ಪೋಸ್ಟ್ ಡ್ರೆಸ್ಸಿಂಗ್ ರೂಮ್ ಸೀನ್ಸ್ ವಿಡಿಯೋಸ್ಗಳು ನಾನು ನೋಡ್ತಾ ಇದ್ದೆ. ಟಿಮ್ ಡೇವಿಡ್ ಅವ್ರು ಮಾತಾಡ್ತಾ ಇರ್ತಾರೆ, ಅನೌನ್ಸ್ ಮಾಡ್ತಾರೆ ಅಂದ್ರೆ ಯಾರು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಜಕಬ್ ಬತ್ತಲ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಇನ್ನಿಂಗ್ಸ್ ನ ಕನ್ಸ್ಟ್ರಕ್ಷನ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇವನ್ ವಿರಾಟ್ ಕೊಹ್ಲಿ ಅವ್ರು ಏನಂತ ಏನು ಇಲ್ಲ ಗುರು, ರಿಯಾಕ್ಷನ್ ಕೊಡ್ತಾರೆ, ಒಂಥರ ಸ್ಯಾಡ್ ಅಲ್ಲಿ ಕೂತ್ಕೊಂಡಿರ್ತಾರೆ, ಏನೋ ಒಂಥರ ಬೇರೆ ಲೋಕದಲ್ಲಿ ಇರ್ತಾರೆ. ಏರ್ಪೋರ್ಟ್ಸ್ ಹಾಕೊಂಡಿದ್ದು ಫಸ್ಟ್ ಟೈಮ್ ಈ ಒಂದು ವೀಕ್ ಬ್ಯಾಕ್ ಏನೇ ಅನುಷ್ಕಾ ಶರ್ಮಾ ಅವ್ರದ್ದು ಕೂಡ ಬರ್ಡೇ ಇತ್ತು. ಇವನ್ ಅದು ಕೂಡ ಸ್ಟೇಟಸ್ ಹಾಕೊಂಡಿದ್ರು, ಅಲ್ಲಿ ಸ್ಟೋರಿ ಹಾಕಿದ್ರು, ಬರ್ಡೇ ವಿಶ್ ಮಾಡಿದ್ರು. ಅದಾದ್ಮೇಲೆ ಈ ಎಲ್ಲ ಕೇಸಸ್ಗಳು ಬಂದಿತ್ತು. ಸೊ ಮೇ ಬಿ ಎಲ್ಲೋ ಒಂದ್ ಕಡೆ ಎಲ್ಲೋ ಮಿಸ್ ಆಗಿ ಏನೋ ಫೈರ್ ಆಗಿರ್ಬೇಕು ಪರ್ಸನಲ್ ಆಗಿ ಮನೇಲಿ. ಸೊ ಹಂಗಾಗಿ ಮೇ ಬಿ ಇರ್ಬೋದೇನೋ ಎಲ್ಲ ಅದೇ ಪರ್ಸನಲ್ ಆಗಿರ್ಬೋದು. ಬಟ್ ನನಗೆ ಅನ್ನಿಸ್ತಾರ ಪ್ರಕಾರ ಪರ್ಸನಲ್ಗಿಂತ ಈ ಪಬ್ಲಿಕ್ ಲೈಫ್ ಅನ್ನೋದೇನಿದೆ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಅವರು ಯಾಕೆ ಇಂಗ್ಲೆಂಡ್ಗೆ ಶಿಫ್ಟ್ ಆದ್ರು ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಸುಮ್ಮನೆ ನಾವು ಇರಬೇಕು ಗುರು. ಆಮೇಲೆ ಇನ್ನೊಂದು ಯಾರೋ ರೀಸೆಂಟ್ ಆಗಿ ಈಗ ರಾಹುಲ್ ವಿದ್ಯಾ ಅಂತ ಸ್ಟೋರಿ ಹಾಕೊಂಡಿದ್ದಾರೆ, ಅವರು ಕೂಡ ಮುಟ್ಟಾಳ್ತನದ ಕೆಲಸ ಮಾಡ್ತಾರೆ. ಅದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಆರ್ ಈವನ್ ಬಿಗರ್ ಜೋಕರ್ಸ್ ದ್ಯಾನ್ ವಿರಾಟ್ ಅಂತೆ. ನೋಡಿ, ವಿರಾಟ್ ಕೊಹ್ಲಿ ಅವ್ರ ಜೋಕರ್ ಅಂತೆ, ನಾವು ಅವ್ರಿಗಿಂತ ಬಿಗ್ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು ಜೋಕರ್ ಅಂತೆ. ಏನೋ ಫೇಮಸ್ ಆಗೋದಕ್ಕೆ ಒಂಥರ ನಿಂಜಾ ಟೆಕ್ನಿಕ್ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವ್ರದ್ದು ಹೆಂಗೋ ಒಂದು ಸಿಕ್ಬಿಡ್ತು, ಅದನ್ನ ಇಟ್ಕೊಂಡು ಮಾಡ್ಬಿಡೋಣ ಅದು ಇದು ಅಂತ ಮಾಡ್ತಾರೆ. ಆ ಮನುಷ್ಯನಿಗೆ ಒಂದೇಳಿ ನೀನು ಏನು ಅವನು ಚಡ್ಡಿ ಹಾಕಳ ಕಲ್ತ್ಕೊಳ್ಳೋಗಿಂದ ಆ ಮನುಷ್ಯ ಆಲ್ರೆಡಿ ಇಂಡಿಯಾ ಪರವಾಗಿ ಆಡಿ ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ಒಂದು ಲೆವೆಲ್ಗೆ ತೊಗೊಂಡು ಹೋಗಿದ್ರು ಅಂತಲೇ ಹೇಳ್ಬೋದು. 22-23 ಆಲ್ರೆಡಿ ಅವ್ರ ಹತ್ರ 5 ಸೆಂಚುರಿಗಳಿತ್ತು ಗುರು. ಶುಭ್ಮನ್ ಗಿಲ್ ಅವ್ರಿಗಿಂತ ಗ್ರೇಟ್ ಆಗಿದ್ರು ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಅವರು ಆ ಟೈಮಲ್ಲೆಲ್ಲ. ಸಿಂಗಲ್ ಹ್ಯಾಂಡೆಡ್ಲಿ ಪಾಕಿಸ್ತಾನ ಮೇಲೆ ಎಷ್ಟೊಂದು ಮ್ಯಾಚ್ನ ವಿನ್ ಮಾಡಿಸಿದ್ದಾರೆ. ಸೊ ಅಂಥ ವ್ಯಕ್ತಿ ಬಗ್ಗೆ ಇವ್ರು ಯಾರೋ ಒಬ್ಬ ಪುಡಾಂಗ್ ನಾರ್ಮಲ್ ಒಬ್ಬ ಏನೋ ಸಿಂಗರ್ ಅವರು, ಓಕೆ ನಾನೇನು ಸಿಂಗರ್ ಬರುವಾಗ ನಾನೇನು ಮಾತಾಡಲ್ಲ, ಯಾಕಂದ್ರೆ ಅವರು ಒಬ್ಬ ಆರ್ಟಿಸ್ಟ್ ಒಬ್ಬ ಅಚೀವ್ ಮಾಡಿದ್ದಾರೆ. ಬಟ್ ಇನ್ನೊಬ್ಬ ಅಚೀವ್ ಮಾಡಿರೋ ಪರ್ಸನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವ್ರ ಜೊತೆಗೆ ಫ್ಯಾನ್ಸ್ಗಳು ಇವನು ಈ ಸಿಂಗರ್ಗಳಿಗೆ ಈಗ ಒಂದು ಮಾತು ಹೇಳ್ಬೇಕು. ಸಿಂಗರ್ ಯಾರ ಕೇಳಿದ್ರೆ ತಾನೇ ಸಿಂಗರ್ ನೀನು ಚೆನ್ನಾಗಿ ಆಡ್ತಾ ಇದೆಯೋ ಆಡ್ತಾರಲ್ವ ಅಂತ ಅಪ್ರಿಷಿಯೇಟ್ ಸಿಗೋದು, ಫ್ಯಾನ್ಸ್ಗಳಿಗೆ ಅಪ್ರಿಷಿಯೇಟ್ ಮಾಡೋದು. ಫ್ಯಾನ್ಸ್ ಇಲ್ಲ ಅಂದ್ರೆ ಇವ್ರುಗಳೆಲ್ಲ ಏನಂದ್ರೆ ಒಬ್ಬೊಬ್ಬರೇ ಆಡ್ಕೊಂಡು ದುಡ್ಡು ಮಾಡ್ಬಿಡ್ತಾರೆ ಹೆವಿಯಾಗಿ ಅವರು ಆರ್ಟಿಸ್ಟ್ಗಳೆಲ್ಲ. ಇವನ್ ಕ್ರಿಕೆಟ್ ಅಲ್ಲಿ ಫ್ಯಾನ್ಸ್ ಇದ್ರೇನೆ ಹೌದು, ಎಕ್ಸಾಕ್ಟ್ಲಿ. ಕ್ರಿಕೆಟ್ಗಳ ಎಕ್ಸ್ಪರ್ಟ್ಸ್ ಇದ್ರೇನೆ ಕ್ರಿಕೆಟ್ನ ನೋಡೋಕ್ಕಾಗೋದು, ಕ್ರಿಕೆಟ್ಗಳ ಫ್ಯಾನ್ಸ್ಗಳಿದ್ರೇನೆ ಕ್ರಿಕೆಟ್ನ ಇನ್ನೂ ಎಂಜಾಯ್ ಮಾಡೋಕ್ಕಾಗೋದು. ಒಬ್ರು ಏನೋ ಒಂದು ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ಪೀಪಲ್ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಆ ಥರ ಕ್ರೇಜ್ ಇರಬೇಕು. ಕ್ರೇಜ್ನ ಬಿಟ್ಟಾಕಿದ್ರೆ ಆ ಕ್ರಿಕೆಟಲ್ಲಿ ಅಂದ್ರೆ ವಿರಾಟ್ ಕೊಹ್ಲಿ ಅವರು. ಇವ್ರು ನಾನು ಇದುವರೆಗೂ ಈ ಮನುಷ್ಯನ ಹೆಸರೇ ಕೇಳಿಲ್ಲ. ಫಸ್ಟ್ ಟೈಮ್ ನಾನು ಕೇಳಿದ ತಕ್ಷಣ ನಂಗೆ ಶಾಕ್ ಆಗೋಯ್ತು. ನೀನು ಯಾರು ಗುರು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಕ್ಕೆ? ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿನ್ನ ಹತ್ರ ಅಟ್ಲೀಸ್ಟ್ ಏನೋ ಒಂದು ಅಚೀವ್ ಮಾಡ್ಕೊಂಡು ಬಾಗುರು. ನೀನು ಲೈಫಲ್ಲಿ ಅಚೀವ್ ಮಾಡ್ಕೊಂಡ್ಬಂದು ನೀನು ಕ್ರಿಕೆಟ್ ಫೀಲ್ಡಲ್ಲಿ ಏನೋ ಇದೆಯಾ, ನೀನು ಕ್ರಿಕೆಟ್ ಬಗ್ಗೆ ಮಾತಾಡೋದು. ಸಿಂಗರ್ ಬಗ್ಗೆ ನೀನು ಸೋನು ನಿಗಮ್ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ ಪಾಪ, ಅದು ಇದು ಅಂತ ಮಾತಾಡಿದಾಗ ಅದೊಂದು ಸಪ್ರೇಟ್ ಇದೆ ಸ್ಟೋರಿ, ಅದು ಬೇರೆ ಥರ ನಡ್ಕೊತಾ ಇದೆ. ಅದ್ರ ಬಗ್ಗೆ ಮಾತಾಡ್ತಾರ. ಸಿಂಗರ್ ಬಗ್ಗೆ ಮಾತಾಡಬೇಕು ಗುರು. ನೀವು ಯಾಕೆ ಕ್ರಿಕೆಟಿಗೆ ಬಂದಿದ್ದೀರಾ ನನಗೆ ಅರ್ಥ ಆಗ್ತಲ್ಲ. ಸೊ ಎಲ್ಲ ಒಂದು ಕಡೆ ಇದೊಂದು ಚೀಪ್ ಗಿಮಿಕ್ಗಳು ಗುರು. ಯಾರು ಗೊತ್ತಿಲ್ಲದಿರೋರೆಲ್ಲ ಫೇಮಸ್ ಆಗೋದಕ್ಕೋಸ್ಕರ ಈ ಥರ ವಿರಾಟ್ ಕೊಹ್ಲಿ ಅವ್ರನ್ನ ಕಾಲೆಳೆಯೋದು, ಇಲ್ಲ ಅಂತಂದ್ರೆ ಯಾರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಏನು ಫೇಮಲ್ಲಿ ಇರ್ತಾರೋ ಟ್ರೇಡಿಂಗಲ್ಲಿ ಇರ್ತಾರೋ ಅವ್ರನ್ನ ಕಾಲೆಳೆಯೋದಕ್ಕೆ ನೋಡ್ತಾ ಇರ್ತಾರೆ. ನನ್ನ ಪ್ರಕಾರ ಇದೊಂಥರ ಮುಟ್ಟಾಳ್ತನ ಅಂತ ಅನ್ಸುತ್ತೆ. ಬಟ್ ಎನಿವೇಸ್ ಗೈಸ್, ವಿರಾಟ್ ಕೊಹ್ಲಿ ಅವರು ನಿಜ ಹೇಳ್ತಾ ಇದ್ದೀನಿ, ನನಗೆ ಆಕ್ಚುಲಿ ಆ ಒಂದು ಇಂಟ್ರೆಸ್ಟೇ ಬರಲಿಲ್ಲ. ಯಾಕೆ ಗೆದ್ದಿದ್ದೇ ಖುಷಿ ಇತ್ತು, ಬಟ್ ಏನೋ ಒಂಥರ ಸೆಲೆಬ್ರೇಷನ್ ಇಲ್ಲ. ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ನೋಡೋದಕ್ಕೆ ಅರ್ಧ ಜನ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ ಗುರು, ಹೆಂಗೆ ಸೆಲೆಬ್ರೇಟ್ ಮಾಡ್ಬೋದು, ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಬೋದು ಅಂತ. ನಮ್ಗೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ವಿರಾಟ್ ಕೊಹ್ಲಿ ಅವರು ಮತ್ತೆ ಕಮ್ ಬ್ಯಾಕ್ ಆಗಲಿ ಆ್ಯಂಡ್ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಗಲಿ. ಸೊ ನಿಮ್ಗೆ ಅನಿಸುತ್ತೆ ಗೈಸ್, ವಿರಾಟ್ ಕೊಹ್ಲಿ ಅವರು ಅವತ್ತಿನ ದಿವಸ ನಾವು ಕೊಟ್ಟಿರೋ ಪರ್ಟಿಕ್ಯುಲರ್ 3 ರೀಸನಿಂದ ಮೇ ಬಿ ಅವರು ಬೇಜಾರಲ್ಲಿದ್ರಾ, ಇಲ್ಲ ಸಪ್ರೇಟಾಗಿ ಬೇರೆ ಏನಾದ್ರು ಇರ್ಬೋದಾ? ನೀವು ಕಮೆಂಟ್ ಮಾಡಿ ತಿಳಿಸಿ ಏನು ಎತ್ತಕತೆ ಅಂತ. ಎಸ್, ಸೊ ಒಟ್ಟಿನಲ್ಲಿ ಗೈಸ್ ಈ ಒಂದು ರೀಸೆಂಟ್ ಇನ್ಸಿಡೆಂಟ್ಗಳಿಂದ ಮೇ ಬಿ ವಿರಾಟ್ ಕೊಹ್ಲಿ ಅವರು ತುಂಬ ನೊಂದಿದ್ದಾರೆ ಅಂತ ಅನ್ಸುತ್ತೆ. ಹೋಪ್ ದಟ್ ವಿರಾಟ್ ಕೊಹ್ಲಿ ಅವರು ಕಮ್ ಬ್ಯಾಕ್ ಮಾಡಲಿ. ಇಲ್ಲ ಅಂತಂದರೆ ಅವರ ಫ್ಯಾನ್ಸ್ಗಳು ಪರ್ಟಿಕ್ಯುಲರ್ಲಿ ನಮ್ಗಳಿಗೆ ಏನಂತಂದರೆ RCBಯ ಮೇನ್ ಹಾರ್ಟೇ ಅವ್ರಿಗೂ ಸೋಲ್ ಅಂತಲೇ ಹೇಳ್ಬೋದು. RCBಗೆ ಅವರು ಏನೋ ಒಂಥರ ಎಂಜಾಯ್ ಮಾಡಿಲ್ಲ ಅಂದರೆ ನಮಗೇನೋ ಎಂಜಾಯ್ಮೆಂಟೇ ಇರಲ್ಲ, ಏನೋ ಒಂಥರ ಡೆಲ್ ಆಗಿರುತ್ತೆ ಅಂತ ಅನ್ಸುತ್ತೆ. ಇವತ್ತು ಮ್ಯಾಚ್ ಗೆದ್ದಾಗ ಖುಷಿ ಇತ್ತು. ಬಟ್ ವಿರಾಟ್ ಕೊಹ್ಲಿ ಅವ್ರು ನೋಡಿದಾಗ ಸಡನ್ಲಿ ನನಗೊಂದು ಕ್ವಶನ್ ರೈಸ್ ಆಯಿತು, ಯಾಕೆ ಏನು ಸೆಲೆಬ್ರೇಷನ್ ಯಾಕೆ ಮಾಡ್ತಲ್ಲ, ವೈ ಏನು? ಯಾಕಂದರೆ ವಿರಾಟ್ ಕೊಹ್ಲಿ ಅವ್ರು ನೀವು ನೋಡಿರೋ ಹಾಗೆ ವಿರಾಟ್ ಕೊಹ್ಲಿ ಫಸ್ಟ್ ಬೌಲರ್ ವಿಕೆಟ್ ತೆಗೆದ್ರೆ ಬೌಲರ್ಗಿಂತ ಜಾಸ್ತಿ ಡಬಲ್ ಸೆಲೆಬ್ರೇಷನ್ ಮಾಡೋದು ನಮ್ಮ ವಿರಾಟ್ ಕೊಹ್ಲಿ ಅವರು. ಅವರೇ ಈ ಥರ ನಿಂತ್ಕೊಂಡಾಗ ನನಗೂ ಒಂದು ಸ್ವಲ್ಪ ಎಲ್ಲೋ ಒಂದು ಕನ್ಸರ್ನ್ ರೈಸ್ ಆಯಿತು, ಏನಾಗಿರ್ಬೋದಪ್ಪ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೆ ಅಂತ ರಿಸರ್ಚ್ ಮಾಡಿರೋದು ಪ್ರಕಾರ. ಸೊ ಈ ರೀಸನ್ಗಳಿರ್ಬೋದು, ಒಂದು MSD ರಿಟೈರ್ಮೆಂಟಿಂದ ಆ್ಯಂಡ್ ಸ್ಟೋರಿ ಅದೇನು ಬಂದಿತ್ತಲ್ಲ, ಸೊ ಅದೊಂದು ಅದು ಬಿಟ್ಟರೆ ಈಗ ಮೊನ್ನೆಯಿಂದ ಇದು ಯಾವುದು ಈಗ ಒಂದು ಸದ್ಯಕ್ಕೆ ಸೋರ್ಸ್ಗಳು ಚೆಕ್ ಮಾಡಿದಾಗ ಏನು ಫ್ಯಾಮಿಲಿ ಏನಂತ ಪ್ರಾಬ್ಲಮ್ಗಳು ಏನಾಗಿಲ್ಲ. ನಾನೆಲ್ಲೋ ಮೇ ಬಿ ಒಂದು ಹೆಲ್ತ್ ಇಶ್ಯೂ ಇರುತ್ತೇನೋ ಅಂತ ಅನ್ಕೊಂಡೆ, ಬಟ್ ಆ ಥರ ಏನೂ ಆಗಿಲ್ಲ. ಮೇ ಬಿ ಈ ಎರಡು ರೀಸನ್ಗಳಿಂದ ಆಗಿರ್ಬೋದೇನೋ. ಆ್ಯಂಡ್ ಮೋರ್ ಓವರ್ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾರೇ ಫ್ಯಾನ್ಸ್ ಆಗಿರಲಿ ಆದಷ್ಟು ಬ್ಯಾಡ್ ಕಮೆಂಟ್ ಹಾಕಕ್ಕೆ ಹೋಗಬೇಡಿ.
ದಯವಿಟ್ಟು ಒಂದಷ್ಟು ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡಿ IPL ನ. ಯಾವುದೇ ಕಾರಣಕ್ಕೂ ಒಂದು ರೈವಲ್ರಿನ ಇಟ್ಕೊಳಕ್ಕೆ ಹೋಗ್ಬೇಡಿ. ಎಸ್, ಒಂದು ಎಂಟರ್ಟೈನ್ಮೆಂಟ್ ಇದ್ರೇ ನಾವು ಒಂದು ರೈವಲ್ರಿ ಅನ್ನೋದು ಕ್ರಿಯೇಟ್ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಸ್ಟಿಲ್ ಒಂದು ಹೆಲ್ದಿ ವೇಯಲ್ಲಿ ಇರಲಿ. ಯಾರು ಕೂಡ ಒಂದು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಬೇರೆ ಫ್ರಾಂಚೈಸಿ ಬಗ್ಗೆ ಆಗಲಿ ಇಲ್ಲ ಬೇರೆ ಪ್ಲೇಯರ್ಸ್ಗಳ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ. ಎಸ್ಪೆಷಲಿ ನಾನು ಯಾವಾಗಲೂ CSK ಅವ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂತಂದರೆ ಅವರೇ ಒಂದು ಸ್ವಲ್ಪ ಕಾಲು ಕೇಳ್ಕೊಂಡು ಬರೋದು ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಬೇರೆ ಫ್ಯಾನ್ಸ್ಗಳೆಲ್ಲ ಸ್ವೀಟು ನಮ್ಮ RCB ತುಂಬ ಇಷ್ಟಪಡ್ತಾರೆ. ಕಾಲ್ ಕೆಳಗಡೆ ಬಿದ್ದಿರ್ತಾರೆ, ಏನು ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಬಾಟಮ್ ಕೆಳಗಡೆ ಬಿದ್ದಿದ್ದಾರೆ CSK ಅವರು ಈ ಸೀಸನ್. ನೋಡೋಣ ನೆಕ್ಸ್ಟ್ ಸೀಸನು MSD ಅವರು ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಕಂಬ್ಯಾಕ್ ಮಾಡಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಏನಿಸ್ತು ಗೈಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.